ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ನನಗೊಂದು ಖುಷಿಯಾದ ವಿಷಯನ ಶೇರ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಏನೋ ಒಂದು ಅಚೀವ್ ಮಾಡಿದ್ದೀನಿ ಅನ್ನೋ ಒಂದು ಖುಷಿ ಆಗ್ತಿದೆ ನನಗೆ. ಆ್ಯಕ್ಚುಲಿ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ಖುಷಿ ಆಗ್ತಿದೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಏನಂತಂದರೆ ಎಷ್ಟೊಂದು ಜನ ಕೇಳ್ತಾ ಇದ್ರಿ ನಮ್ಮನ್ನು, ನಿಮ್ಮ ಚಾನಲ್ ಮಾನಿಟೈಸ್ ಆಗಿದೆಯಾ, ನಿಮಗೆ ಅಮೌಂಟ್ ಬರ್ತಿದೆಯಾ, ಎಷ್ಟು ಅಮೌಂಟ್ ಬಂದಿದೆ, ನಿಮಗೆ ಬರ್ತಿರ್ಬೇಕಲ್ವಾ ಅಂತ. ಯಾಕಂದರೆ ನಾವು ಡೈಲಿ ವಿಡಿಯೋಸ್ನ ಹಾಕ್ತಾ ಇದ್ದೀವಿ. ಆ ಡೈಲಿ ವಿಡಿಯೋಸ್ನ ನೋಡ್ಬಿಟ್ಟೆ ಎಷ್ಟೊಂದು ಜನಕ್ಕೆ ಆ್ಯಕ್ಚುಲಿ ತುಂಬ ಕ್ಯೂರಿಯಾಸಿಟಿ ಇದೆ. ಇವ್ರು ಇಷ್ಟೊಂದು ವಿಡಿಯೋ ಹಾಕ್ತಿದ್ದಾರೆ ಅಂದರೆ ಇವ್ರಿಗೆ ಅಮೌಂಟ್ ಬರ್ತಿದೆ, ಸೊ ಅದಕ್ಕೆ ಹಾಕ್ತಿದ್ದಾರೆ ಅಂತ. ಸೊ ಎಲ್ಲದಕ್ಕೂ ಇವತ್ತು ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಮತ್ತು ನಾವು ಏನೇನು ಮಿಸ್ಟೇಕ್ ಮಾಡಿದ್ವಿ, ಏನೇನು ಸಫರ್ ಮಾಡಿದ್ವಿ, ಮತ್ತು ಇಲ್ಲಿ ತನಕ ಬರೋದಕ್ಕೆ ನಮ್ಮ ಜರ್ನಿ ಹೇಗಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ನಾನು ಹೇಳ್ತೀನಿ. ಆ್ಯಕ್ಚುಲಿ ನಾವು ಮಾಡಿದಂಥ ತಪ್ಪನ್ನ ನೀವು ಮಾಡಬೇಡಿ ಅಂತ ಕೂಡ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಇನ್ನು ನಾವು ಇಲ್ಲಿ ತನಕ ಬರೋದಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಅವರೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಅಂತಲೂ ಕೂಡ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ಈಗ ನಾನು ಫಸ್ಟ್ ನಾವು ಮಣಿದೀಪ ಫ್ಯಾಷನ್ಸ್ನ ಸ್ಟಾರ್ಟ್ ಮಾಡಿದ್ವಿ ಯಾವಾಗ, ನಮ್ಮದು ಮಾನಿಟೈಸ್ ಆಗಿದ್ವಿ ಯಾವಾಗ, ಅದನ್ನೆಲ್ಲ ಕೂಡ ನಾನು ಹೇಳ್ತೀನಿ. ಆ್ಯಕ್ಚುಲಿ ಅದಕ್ಕೂ ಮುಂಚೆ ಇವಾಗ ನಾನು ಮೇನ್ ಟಾಪಿಕ್ಗೆ ನಾವು ತಮ್ನೈಲಲ್ಲಿ ಆಲ್ರೆಡಿ ಹಾಕಿದ್ದೀವಿ, ನೀವು ನೋಡಿದ್ರೆ ಗೊತ್ತಾಗಿರುತ್ತೆ. ನಮಗೆ ಆಡ್ಸೆನ್ಸ್ ಕಡೆಯಿಂದ ಗೂಗಲ್ ಪಿನ್ ಬಂದಿದೆ. ಒಂದು ಯೂಟ್ಯೂಬ್ ಕಡೆಯಿಂದ ನಮಗೆ ಒಂದು ಪೋಸ್ಟ್ ಮುಖಾಂತರ ಆಗಲಿ, ಕೊರಿಯರ್ ಮುಖಾಂತರ ಆಗಲಿ ನಮ್ಗೆ ಏನೋ ಒಂದು ಬಂದಿದೆ ಅನ್ನೋದೇ ನನಗೆ ತುಂಬ ಖುಷಿ ವಿಷಯ ಅಂತ ಹೇಳ್ಬೋದು. ಯಾಕಂತಂದರೆ ಈ ಒಂದು ದಿನಕ್ಕೋಸ್ಕರ ನಾವು ತುಂಬ ಕಾತುರವಾಗಿ ಕಾದಿದ್ದೀವಿ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಎಷ್ಟೋ ಸರಿ ನನಗೆ ಪ್ರತಿ ದೇವಸ್ಥಾನಕ್ಕೆ ಹೋದಾಗೂ ದೇವರೇ ನಮ್ದೇನು ಪ್ರಾಬ್ಲಮ್ ಆಗ್ದಂಗೆ ಪಿನ್ ಬರಲಿ ಅಂತ ನಾನು ಕೇಳ್ಕೊಂಡಿದ್ದೀನಿ. ಇನ್ನು ಮೇನ್ ವಿಷಯಕ್ಕೆ ಬರೋದಾದರೆ ಆ್ಯಕ್ಚುಲಿ ಇವತ್ತು ನಮಗೆ ಆಡ್ಸೆನ್ಸ್ ಗೂಗಲ್ ಆಡ್ಸೆನ್ಸ್ ಕಡೆಯಿಂದ ಗೂಗಲ್ ಪಿನ್ ಬಂದಿದೆ. ಆ್ಯಕ್ಚುಲಿ ಈ ಒಂದು ಪಿನ್ ಬಂದರೆ ಮಾತ್ರನೇ ನಮಗೆ ದುಡ್ಡು ಬರೋದು. ಆ್ಯಕ್ಚುಲಿ ನಾವು ದುಡ್ಡೆಲ್ಲ ಈ ಪಿನ್ ಒಂದು ನಾವು ಅಲ್ಲಿ ಅಪ್ಲೈ ಮಾಡಿದ್ರೆ ಮಾತ್ರ ನಮಗೆ ನಾವು ದುಡ್ಡು ತಗೊಳ್ಳೋದಕ್ಕೆ ಆಗೋದು. ಆ್ಯಕ್ಚುಲಿ ಈ ಒಂದು ಪಿನ್ಗೋಸ್ಕರನೇ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತಾರೆ, ಅದರಲ್ಲಿ ನಾವು ಒಬ್ಬರು ಅಂತ ಹೇಳ್ಬೋದು. ಕೊನೆಗೂ ಈ ಒಂದು ಪಿನ್ ಬಂದಿದೆ ನಮಗೆ. 2 days ಆಯಿತು ನಮ್ಗೆ ಈ ಒಂದು ಪಿನ್ ಬಂದು. ಸೊ ನಾವು ನೆನ್ನೆ ವಿಡಿಯೋ ಹಾಕಬೇಕಿತ್ತು, ಸೊ ಹಾಕಿರಲಿಲ್ಲ. ಸೊ ಇವತ್ತು ಹಾಕ್ತಾ ಇದ್ದೀವಿ ಅದಕ್ಕೋಸ್ಕರನೇ. ಇನ್ನು ಈ ಒಂದು ಪಿನ್ ಬರೋದಕ್ಕೆ ಇಷ್ಟು ದಿನ ನಾನು ಹೇಗೆ ಸ್ಟ್ರಗಲ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಆ್ಯಕ್ಚುಲಿ ನಾವು ನಮ್ಮ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಮಾರ್ಚ್ ಎಂಡಲ್ಲಿ, ಮಾರ್ಚ್ 31st ಏನೋ ನಾವು ಸ್ಟಾರ್ಟ್ ಮಾಡಿದ್ದು. ವಿಡಿಯೋ ಹಾಕಕ್ಕೆ ಒಂದು ವಾರದ ಮುಂಚೆ ನಾವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ವಿ. ವಿಡಿಯೋ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಮಗೆ ಮಾರ್ಚ್ 1st. ಸೊ ನಮಗೆ ಮಾರ್ಚ್ 1st ಆ್ಯಕ್ಚುಲಿ ನಾವು ವಿಡಿಯೋಸ್ನ ಹಾಕ್ತಾ ಇದ್ವಿ. ನಮಗೆ ಒಂದು ಸ್ವಲ್ಪ ವಿಡಿಯೋಸ್ ಒಂದು ಆಲ್ಮೋಸ್ಟ್ ಡೇ ಬೈ ಡೇ ಹಾಕೊಂತ ಬಂದ್ವಿ ನಾವು. ಅವಾಗಿನ್ನ ನಮಗೆ ಅಷ್ಟು ಐಡಿಯಾ ಇರಲಿಲ್ಲ, ಡೈಲಿ ಹಾಕಬೇಕು ಅಂತ ಗೊತ್ತಿದ್ರು ಕೂಡ ಫಸ್ಟ್ಗೆ ಡೇ ಬೈ ಡೇ ಹಾಕೋಣ. ಯಾಕಂತಂದ್ರೆ ನಾವು ಬಿಸ್ನೆಸ್ ಮಾಡ್ತಿರೋದ್ರಿಂದ ದಿನಾ ಸ್ಟಾಕ್ ಎಲ್ಲಿಂದ ತರೋದು, ಇನ್ನು ಹೊಸ್ದಾಗಿ ಬೇರೆ ಮಾಡ್ತಾ ಇದ್ದೀವಿ. ಸ್ಟಾಕ್ ಸೇಲ್ ಆಗಿಲ್ಲ ಅಂದ್ರೆ ಎಲ್ಲ ನಾವೇ ಇಟ್ಕೋಬೇಕಾಗುತ್ತೆ. ವಿಡಿಯೋಗೆ ಡೈಲಿ ಒಂದೊಂದು ಹೊಸ ಸ್ಟಾಕ್ ಹಾಕ್ಲೇಬೇಕು, ಸೇಲ್ ಆಗ್ಲಿ ಬಿಡ್ಲಿ, ಈ ಒಂದು ಸ್ಟ್ರಗಲ್ ಬರುತ್ತೆ ನಮ್ಗೆ ಅಂದ್ಬಿಟ್ಟು ನಾವು ಫಸ್ಟ್ ಡೇ ಬೈ ಡೇ ಹಾಕೊಂತ ಬಂದ್ವಿ. ಡೇ ಬೈ ಡೇ ಹಾಕೊಂತ ಬಂದ್ರು ಆಲ್ಮೋಸ್ಟ್ ಒಂದು 5-6 ವಿಡಿಯೋಸ್ ಆದ ತಕ್ಷಣ ನಮ್ದು 1K ಮೇಲೆ ರೀಚ್ ಆಗ್ಬಿಡ್ತು. ನಮ್ಗೆ ಫುಲ್ ಖುಷಿ ಆಗೋಯ್ತು ನಮ್ಗೆ. ಆಕ್ಚುಲಿ ಸ್ಟಾರ್ಟಿಂಗ್ಗೆ ನಮ್ಗೆ ಇಷ್ಟು ಬೇಗ ಹೋಗ್ಬಿಡ್ತಲ್ಲ, ನಮ್ಗೆ ಬೇಗ ಮಾನಿಟೈಸ್ ಆಗ್ಬಿಡುತ್ತೆ ಅಂತ ಫುಲ್ ಜೋಶಲ್ಲಿದ್ವಿ ನಾವು. ಅದೇ ಜೋಶಲ್ಲಿ ವಿಡಿಯೋನ ಡೈಲಿ ಹಾಕೋದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ಬಟ್ ಸೆಕೆಂಡ್ ಮಂತ್ ಅಂತೂ ಇನ್ನೂ ಚೆನ್ನಾಗಿ ಬುಕಿಂಗ್ ಆಗೋದಕ್ಕೆಲ್ಲ ಸ್ಟಾರ್ಟ್ ಆಯ್ತು. ನಮಗೆ ಡೈಲಿ ವಿಡಿಯೋ ಹಾಕಿದ್ರು ಕೂಡ ನಮಗೆ ಸ್ಟಾಕ್ ರೊಟೇಷನ್ ಮಾಡೋದಕ್ಕೆ ಅಷ್ಟೇ ಬಿಸ್ನೆಸ್ ಕೂಡ ಆಗ್ತಿತ್ತು. ಇನ್ನು ನಾವು ಬರೀ ಆನ್ಲೈನೇ ಮಾಡಿದ್ರೆ ನಮಗೆ ತುಂಬಾ ಕಷ್ಟ ಆಗ್ತಿತ್ತು. ಯಾಕಂತಂದ್ರೆ ವಿಡಿಯೋ ಹಾಕೋದಕ್ಕೆ ಡೈಲಿ ಹೊಸ ಸ್ಟಾಕ್ ಹಾಕ್ಬೇಕು. ನಮಗೆ ಸೇಲೇ ಆಗಿಲ್ಲ ಅಂದ್ರೆ ಫಸ್ಟ್ಗೆ ಆನ್ಲೈನಲ್ಲಿ ಹೆಂಗ್ ಟ್ರಸ್ಟ್ ಮಾಡ್ತಾರೆ, ನಮಗೆ ಫಾಲೋವರ್ಸ್ ಇರಲ್ಲ, ಸಬ್ಸ್ಕ್ರೈಬರ್ಸ್ ಇರೋದಿಲ್ಲ. ಸೊ ಇವ್ರದ್ದು ಹೊಸ ಚಾನಲ್ ಇವ್ರು ಕಳಿಸ್ತಾರ ಇಲ್ವಾ ಅಂತ ಜನರಿಗೆ ಡೌಟ್ ಇದ್ದೇ ಇರುತ್ತೆ. ಬುಕಿಂಗ್ ಮಾಡ್ಕೊಳ್ಳೋದು ಕಷ್ಟ, ಮತ್ತೆ ಜನರಿಗೆ ರೀಚ್ ಆಗೋದೇ ಕಷ್ಟ. ರೀಚ್ ಆದ್ರೆ ನಾವ್ ಏನೇ ಪ್ರಾಡಕ್ಟ್, ಎಂತ ಒಳ್ಳೆ ಪ್ರಾಡಕ್ಟ್, ಏನೇ ಆಫರ್ ಕೊಟ್ಟರು ಜನರಿಗೆ ರೀಚ್ ಆದ್ರೆ ತಾನೇ ನಾವು ಸೇಲ್ ಅವರು ತಗೊಳಕ್ಕಾಗುತ್ತೆ, ನಾವು ಸೇಲ್ ಮಾಡಕ್ಕಾಗತ್ತೆ. ರೀಚ್ ಆಗಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ನಮಗೆ ಆಫ್ಲೈನ್ ಅಲ್ಲೂ ಕೂಡ ನಮ್ಗೆ ಆಲ್ರೆಡಿ ನಾವು ಆಫ್ಲೈನ್ ಅಲ್ಲಿ ಸ್ಯಾರಿ ಬಿಸ್ನೆಸ್ ಮಾಡ್ತಿದ್ದರಿಂದ ನಮ್ಗೆ ಆಫ್ಲೈನ್ ಅಲ್ಲೂ ಸೇಲ್ಸ್ ಆಗ್ತಾ ಇತ್ತು. ಸೊ ಹಂಗಾಗಿ ನಮ್ಗೆ ತುಂಬಾ ಚೆನ್ನಾಗಿ ರೊಟೇಷನ್ ಆಯ್ತು. ಡೈಲಿ ವಿಡಿಯೋ ಹಾಕೋದಕ್ಕೆ ಹೊಸ ಸ್ಟಾಕ್ನೇ ಹಾಕೊಳ್ತಾ ಬರ್ತಾ ಇದ್ವಿ. ಸೊ ಸೆಕೆಂಡ್ ಮಂತ್ ಅಂತೂ ಇನ್ನೂ ಚೆನ್ನಾಗಿ ಆಯ್ತು, ನಮ್ಗೆ ಇನ್ನೂ ಖುಷಿ ಆಯ್ತು. ಆಲ್ಮೋಸ್ಟ್ 1K ಮೇಲೆ ಹೋಗ್ತಾ ಇತ್ತು ನಮ್ಗೆ. ಸ್ಟಾರ್ಟಿಂಗ್ 2 monthsಗೆನೆ ಒಂದು ವಿಡಿಯೋ 1K ಹೋದ್ರೆ ಆಕ್ಚುಲಿ ಒಂದು ವಿಡಿಯೋ ಹೋದ್ರೆ ಒಂದು ವಿಡಿಯೋ ಕಮ್ಮಿ, ಆ ರೀತಿ ಹೋಗ್ತಾ ಬಂತು. ಆಮೇಲೆ ನಮ್ದು 1K ರೀಚ್ ಆಗೋದೇ ತುಂಬಾ ಕಷ್ಟ ಆಗೋಯ್ತು. ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ಹಂಗೆ
ಏರಿಳಿತಗಳಿದ್ದೇ ಇರುತ್ತೆ. ನಮ್ಗೆ ತುಂಬಾ ವ್ಯೂಸ್ ಹೋದಾಗ ನಾವು ಖುಷಿ ಪಡ್ಕೊಳ್ಳೋದಕ್ಕೂ ಹೋಗ್ಬಾರ್ದು ಅಂತ ನಮ್ಗೆ ಅವಾಗ ಅರ್ಥ ಆಯ್ತು. ಆಕ್ಚುಲಿ ನಮ್ಗೆ ಸ್ಟಾರ್ಟಿಂಗ್ಗೆ ಸ್ವಲ್ಪ ಚೆನ್ನಾಗಿ ಹೋಗಿದ್ದಕ್ಕೆ ನಮ್ದು ಹಿಂಗೆ ಇರುತ್ತೆ, ನಾವು ಬೇಗ ಮಾನಿಟೈಸ್ ಆಗ್ಬಿಡ್ತೀವಿ, 6 ತಿಂಗಳಿಗೆ ಆಗ್ಬಿಡ್ತೀವಿ ಅಂತ ಎಲ್ಲ ಅನ್ಕೊಂಡಿದ್ವಿ. ಬಟ್ ನಮಗೆ ಆಮೇಲೆ 1 ತಿಂಗಳು ಹೋದ್ರೆ 1 ತಿಂಗಳು ಹೋಗ್ತಾ ಇರಲಿಲ್ಲ. ಮತ್ತೆ ಮೇಯ್ನು 1 ವರ್ಷದೊಳಗೆ ನಾವು 12 ಮಂತ್ಸ್ ಒಳಗೆ ವಾಚ್ ಅವರ್ನ ಕಂಪ್ಲೀಟ್ ಮಾಡಲೇಬೇಕು. ಆಕ್ಚುಲಿ ಸಬ್ಸ್ಕ್ರೈಬರ್ಸ್ ಏನೋ ಆದ್ರು ನಮಗೆ ಬೇಗ ಸಬ್ಸ್ಕ್ರೈಬರ್ಸ್ ಆದ್ರೂ ಕೂಡ ವಾಚ್ ಅವರ್ಗೆ ನಾವು ಇವಾಗ ಕಾನ್ಸಂಟ್ರೇಟ್ ಮಾಡಬೇಕು ಅಂದ್ಬಿಟ್ಟು ಇನ್ನು ಆಲ್ರೆಡಿ 6 ತಿಂಗಳ ಒಳಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಕಂಪ್ಲೀಟ್ ಆಗೋಯ್ತು ನಮಗೆ. ಆಮೇಲೆ ವಾಚ್ ಅವರ್ಗೆ ನಾವು ಜಾಸ್ತಿ ಗಮನ ಕೊಡ್ತಾ ಬಂದ್ವಿ. ಲಾಂಗ್ ವಿಡಿಯೋದು ಆಗ್ತಾ ಒಂದು 3000 ಕೂಡ ಕಂಪ್ಲೀಟ್ ಆಯ್ತು ನಮ್ದು. ಫಸ್ಟ್ 3000 ಕಂಪ್ಲೀಟ್ ಆದಾಗ ಒಂದು 3 ಆಪ್ಷನ್ ಓಪನ್ ಆಗುತ್ತೆ. ಆಗ ನಾವು ಮಾಡಿದ ತಪ್ಪು ಏನಂತ ಅಂದ್ರೆ ಆಡ್ಸೆನ್ಸ್ ಅಕೌಂಟ್ ನ ಕ್ರಿಯೇಟ್ ಮಾಡೋದಕ್ಕೆ ಹೋಗಿ ಮಿಸ್ಟೇಕ್ ಮಾಡಿದೀವಿ ನಾವು. ಅದನ್ನ ಸರಿ ಮಾಡೋದಕ್ಕೆ ಇನ್ನೊಂದು ಕ್ರಿಯೇಟ್ ಮಾಡೋದು, ಆಮೇಲೆ ಅದನ್ನ ಸರಿ ಮಾಡೋದಕ್ಕೆ ಇನ್ನೊಂದು ಕ್ರಿಯೇಟ್ ಮಾಡಿ ಹತ್ತತ್ರ 5 ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಆಗಿದೆ. ನಮ್ದು ಮಾನಿಟೈಸೇಷನ್ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಏನ್ ಮಾಡೋದು ಗೊತ್ತಾಗ್ತಿಲ್ಲ, ಯಾರ ಹತ್ರ ಸರಿ ಮಾಡಿಸೋದು ಗೊತ್ತಾಗ್ತಿಲ್ಲ, ನಮಗೆ ಸರಿ ಮಾಡೋಕ್ಕಂತೂ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಾವು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋದು. ಸೊ ಆವಾಗ ನಾವ್ ಏನ್ ಮಾಡೋದು, ಯಾರನ್ನ ಹಿಂದಿ ಯೂಟ್ಯೂಬರ್ಸ್ ಕೊಡಕ್ಕೆ, ಇವ್ರ ಚಾನೆಲ್ ನ ಕೊಡಕ್ಕೆ ಭಯ ನಮಗೆ. ಅವ್ರೇನಾದ್ರೂ ಯೂಟಿಲೈಸ್ ಮಾಡ್ಕೊಂಡ್ಬಿಟ್ರೆ, ಮಾನಿಟೈಸ್ ಆಗೋ ಸ್ಟೇಜಲ್ಲಿ ಬೇರೆ ಇದೆ, ಅವ್ರೇನಾದ್ರೂ ಪ್ರಾಬ್ಲಮ್ ಮಾಡ್ಬಿಟ್ರೆ ಅಂತ ನಮ್ಗೆ ತುಂಬಾ ಭಯ ಇತ್ತು. ಆ ಟೈಮಲ್ಲಿ ನಮ್ಗೆ ಒಬ್ರು ಸರ್ ಅಂತೂ ತುಂಬಾ ಅವ್ರು ನಾವು ದೇವ್ರೆ ಅಂತ ಹೇಳ್ಬೋದು. ನಾವಂತೂ ಆ ಟೈಮಲ್ಲಿ ಪ್ರಾಬ್ಲಮ್ ಆದಾಗ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಟ್ಟಿತ್ತು ನಮ್ಗೆ. ಆಕ್ಚುಲಿ ನಾನಂತೂ ಎಲ್ಲಾ ದೇವ್ರಿಗೆ ಹೋಗಿ ದೇವ್ರ ಮುಂದೆ ನಾನು ಹತ್ತೇ ಬಿಟ್ಟಿದ್ದೀನಿ, ನಮ್ಗೆ ಸರಿ ಮಾಡ್ತೀನಿ ತರ ಏನಾದ್ರೂ ದಾರಿ ತೋರಿಸು ಅಂತ ಹೇಳ್ಬಿಟ್ಟು. ನಿಜ ಅಷ್ಟು ಡಿಸ್ಟರ್ಬ್ ಆಗೋಗುತ್ತೆ. ಯಾಕಂದ್ರೆ ನಾವು ಅಷ್ಟು ದಿನದಿಂದ ನಾವು ಮಾಡ್ಕೊಂಡ್ ಬಂದು ಲಾಸ್ಟ್ ಮಾನಿಟೈಸೇಷನ್ ಟೈಮಲ್ಲಿ ಈ ರೀತಿ ಪ್ರಾಬ್ಲಮ್ ಆಗ್ಬಿಟ್ರೆ ತುಂಬಾ ಬೇಜಾರಾಗ್ಬಿಡತ್ತೆ. ಸೊ ಆವಾಗ ನಮ್ಗೆ ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ ಸರ್ ನಮಗೆ ಆಕ್ಚುಲಿ ಹಿಂಗೆ ಯೂಟ್ಯೂಬ್ ಅಲ್ಲಿ ಹಿಂಗೆ ಸ್ಕ್ರೋಲ್ ಮಾಡ್ತಾ ಇರುವಾಗ ಅವ್ರದ್ದು ನಮಗೆ ಸಿಕ್ತು. ಅವರು ಆಕ್ಚುಲಿ ಆಡ್ಸೆನ್ಸ್ ಬಗ್ಗೆ ಹೇಳಿರೋ ಒಂದು ವಿಡಿಯೋ ಇತ್ತು. ಹಾಗೆ ನಾನು ಅವ್ರದ್ದು ನೋಡಿದೆ, ಅದರಲ್ಲಿ ಅವ್ರ ನಂಬರ್ ನನಗೆ ಸಿಕ್ತು. ಆ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಸರಿ ಹಿಂಗೆ ಆಗಿದೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ ನಾನು. ಆಕ್ಚುಲಿ ಅವ್ರು ಕನ್ನಡದವರು ಅನ್ನೋ ಒಂದು ಧೈರ್ಯ ನಮಗಿತ್ತು. ಆಕ್ಚುಲಿ ಬೇರೆ ಯಾರನ್ನ ಭಾಷೆ ಬೇರೆ ಯಾವ ಭಾಷೆ ಆಗಿದ್ರು ನಾವು ನಂಬ್ತಾ ಇರ್ಲಿಲ್ಲ. ಅವ್ರದ್ದು ವಿಡಿಯೋಸ್ ಮತ್ತೆ ರಿವ್ಯೂಸ್ ಎಲ್ಲ ನೋಡಿದ್ವಿ ನಾವು. ಅವರು ಯಾರ್ಯಾರು ಸರಿ ಮಾಡ್ಕೊಟ್ಟಿದ್ದಾರೆ, ಮಾನಿಟೈಸೇಷನ್ ಆನ್ ಮಾಡ್ಕೊಟ್ಟಿದ್ದಾರೆ, ಅವರೆಲ್ಲ ರಿವ್ಯೂಸ್ ಎಲ್ಲ ನೋಡಿ ನಮಗೆ ಓಕೆ ಇವ್ರನ್ನ ನಂಬೋದು ಅಂತ ನಮ್ಗೆ ಅನ್ನಿಸ್ತು. ಎಸ್ಪೆಷಲಿ ನಮ್ಮ ಕನ್ನಡದವರು ಅನ್ನೋ ಒಂದು ಹೆಮ್ಮೆ ಅಂತೂ ನಮ್ಗೆ ಇದ್ದೇ ಇರುತ್ತೆ. ಇವ್ರು ನಮ್ಮ ಕನ್ನಡದವರು ನಮ್ಗೆ ಯಾವುದೇ ರೀತಿ ಮೋಸ ಮಾಡಲ್ಲ ಅಂತ ಹೇಳ್ಬಿಟ್ಟು ನಾವು ಅವರಿಗೆ ಸರಿ ಮಾಡ್ಕೊಡೋದಕ್ಕೆ ಕೊಟ್ವಿ. ಆ ಸರ್ರು ಆಕ್ಚುಲಿ ಎಷ್ಟೊಂದು ಜನ ನಮಗೆ 3 ಮಂತ್ಸ್ ಬೇಕು ನಿಮ್ಗೆ ಸರಿ ಹೋಗೋದಕ್ಕೆ ಅಂತ ಎಲ್ಲ ಹೇಳಿದ್ರು. ಆಕ್ಚುಲಿ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿದ್ವಿ, ಬಟ್ ಯಾರಿಂದನೂ ನಮ್ಗೆ ಅದಕ್ಕೆ ಸೊಲ್ಯೂಷನ್ ಸಿಕ್ಕಿರ್ಲಿಲ್ಲ. ಸೊ ಈ ಸರ್ರು 3 ಮಂತ್ಸ್ ಏನಕ್ಕೆಲ್ಲ ಬೇಡ, ನಾನು ಸರಿ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡು ನಮಗೆ ಸರಿ ಮಾಡಿಕೊಟ್ರು. ಆಕ್ಚುಲಿ ನಮ್ದು ಅವಾಗ 3 ಮಂತ್ಸ್ ನಮ್ದು ಪ್ರಾಬ್ಲಮ್ ಅಲ್ಲೇ ಇತ್ತು ಯೂಟ್ಯೂಬ್ ಚಾನಲ್ ಅಲ್ಲಿ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಮ್ದು ಹತ್ತತ್ರ 4000 ವಾಚ್ ಅವರ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಆಕ್ಚುಲಿ ನಮ್ದು ಆಗ್ಬೇಕಿತ್ತು. 5000 ವಾಚ್ ಅವರ್ ಆದ್ರೂ ಕೂಡ ನಮ್ದು ಮಾನಿಟೈಸೇಷನ್ ಓಪನ್ ಆಗಿಲ್ಲ. ಮತ್ತೆ ನಮ್ಗೆ ಇನ್ನೊಂದು ಏನ್ ಭಯ ಅಂದ್ರೆ ನಮ್ದು 1 ಇಯರ್ ಕಂಪ್ಲೀಟ್ ಆಗ್ಬಿಟ್ರೆ ಅಂತ ಭಯ. ಆಕ್ಚುಲಿ 9 ಮಂತ್ಸ್ಗೆ ನಮ್ದೆಲ್ಲ ಕಂಪ್ಲೀಟ್ ಆಗೋಗಿತ್ತು. ಹತ್ರ 8 ಮಂತ್ಸ್ಗೆನೆ ನಮ್ದು ಜನವರಿಯಲ್ಲಿ ಸರ್ ಎಲ್ಲ ನಮ್ಗೆ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಮಾಡ್ಬಿಟ್ಟು ನಮ್ಗೆ ಮಾನಿಟೈಸೇಷನ್ ನಮ್ಗೆ ಆನ್ ಮಾಡಿಕೊಟ್ರು. ಸರ್ ಅಂತೂ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ಬೇಕು ನಾನು ಸರ್ಗೆ. ಆ ಸರ್ ನಮ್ಗೆ ಸರಿ ಮಾಡ್ಕೊಟ್ಟಿಲ್ಲ ಅಂದಿದ್ರೆ ನಾನು ಈ ಒಂದು ವಿಡಿಯೋನ ಮಾಡಕ್ಕೆ ಆಗ್ತಿರ್ಲಿಲ್ಲ. ಆಕ್ಚುಲಿ ನೀವು ಯಾರಾದ್ರೂ ಯೂಟ್ಯೂಬರ್ಸ್ ಈ ರೀತಿ ಪ್ರಾಬ್ಲಮ್ ಏನಾದ್ರು ಫೇಸ್ ಮಾಡ್ತಿದ್ರೆ, ಇಲ್ಲ ನಿಮ್ಗೆ ಮಾಡಕ್ ಗೊತ್ತಾಗಿಲ್ಲ ಅಂದ್ರೆ ನೀವು ಮಾಡೋದಕ್ಕೆ ಹೋಗ್ಬೇಡಿ. ಈ ರೀತಿ ಸರ್ಗೆ ಕೊಟ್ಟು ನೀವು ಆರಾಮ್ಸೆ ನೀವು ಟ್ರಸ್ಟ್ ಮಾಡ್ಬೋದು. ಸರ್ ನಿಮ್ಗೆ ಸೇಫ್ ಆಗಿ ನಿಮ್ಗೆ ಎಲ್ಲಾನು ಸರಿ ಮಾಡಿ ಕೊಡ್ತಾರೆ. ಬೇಕಿದ್ರೆ ಇದು ಯಾವುದೇ ರೀತಿ ಪ್ರಮೋಷನ್ ಮಾಡ್ತಾ ಇಲ್ಲ ನಾನು, ನನಗೆ ಆಕ್ಚುಲಿ ಸರ್ ಮಾಡ್ಕೊಟ್ಟಿರೋದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಒಬ್ರಿಗೆ ಹೆಲ್ಪ್ ಆಗ್ಲಿ ಅಂತ. ಇದೇ ರೀತಿ ನಾನು ಯಾವ್ದೋ ಒಂದು ವಿಡಿಯೋ ನೋಡ್ಬಿಟ್ಟು ನಂಗೆ ಸರ್ ಮಾನಿಟೈಸೇಷನ್ ಎಲ್ಲ ಆನ್ ಮಾಡ್ಕೊಟ್ರು ಅಂತ ನೋಡ್ಬಿಟ್ಟೆ ನಾನು ನಮ್ಮ ಚಾನಲ್ನ ಆ ಸರ್ಗೆ ಕೊಟ್ಟಿದ್ದು. ಸೊ ನನ್ನಿಂದನೂ ಇನ್ನೂ ಯಾರಾದ್ರೂ ಯೂಟ್ಯೂಬರ್ಸ್ಗೆ ಹೆಲ್ಪ್ ಆಗ್ಲಿ ಅಂತ ನಾನು ಆ ಒಂದು ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ. ಇನ್ನು ಆಕ್ಚುಲಿ ನಾವಂತೂ ತುಂಬಾನೇ ಸ್ಟ್ರಗಲ್ ಮಾಡಿ ಇಷ್ಟು ಆಕ್ಚುಲಿ ಮಾರ್ಚ್ಗೆ 1 ಇಯರ್ ಕಂಪ್ಲೀಟ್ ಆಗುತ್ತೆ. ಬಟ್ ನಮ್ದು ಡಿಸೆಂಬರ್ ಒಳಗೇನೆ ಕ್ಲಿಯರ್ ಆಗೋಗಿತ್ತು ನಮ್ದೆಲ್ಲಾನು. ಬಟ್ ಮಾನಿಟೈಸೇಷನ್ ಪ್ರಾಬ್ಲಮ್ ಮಾಡಿ ನಾವು ಆನ್ ಮಾಡೋ ಅಷ್ಟರಲ್ಲಿ ಜನವರಿ ಮಧ್ಯದಲ್ಲಿ ನಮ್ದು ಮಾನಿಟೈಸೇಷನ್ ಆನ್ ಆಯ್ತು. ಮಾನಿಟೈಸೇಷನ್ ಇನ್ನೇನು ಆನ್ ಆಯ್ತಲ್ಲಪ್ಪ ಅಂತ ಖುಷಿ ಇದ್ದೀವಿ. ಆಮೇಲೆ ನೆಕ್ಸ್ಟ್ ಗೂಗಲ್ ಪಿನ್ಗೆ ವೇಟ್ ಮಾಡಬೇಕು. ಸೊ ಗೂಗಲ್ ಪಿನ್ ಬರಬೇಕು ಅಂದ್ರೆ ನಾವು $10 ಕಂಪ್ಲೀಟ್ ಮಾಡಬೇಕು. $10 ಏನು ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು ಅಂತ ಅನ್ಕೊಂಡಿದ್ವಿ. ಬಟ್ ನಾವು ಅನ್ಕೊಂಡಂಗೆ ಏನು ಇರಲ್ಲ.
$10 ಕಂಪ್ಲೀಟ್ ಮಾಡೋದಕ್ಕೆ ಹತ್ರ 4.5 ತಿಂಗಳು ತಗೊಂಡಿದ್ದೀವಿ ನಾವು. ಡೈಲಿ ವಿಡಿಯೋಸ್ ಹಾಕಿದ್ರು ಕೂಡ ಆಕ್ಚುಲಿ ನಮ್ದು $10 ಕಂಪ್ಲೀಟ್ ಆಗಕ್ಕೆ 4.5 ತಿಂಗಳಾಗಿದೆ. ಕೊನೆಗೂ ಈಗ ಆಕ್ಚುಲಿ ಆಡ್ಸೆನ್ಸ್ ಇಂದ ನಮಗೆ ಪಿನ್ ಬಂದಿದೆ. ತುಂಬಾ ಖುಷಿ ಆಗ್ತಿದೆ ಆಕ್ಚುಲಿ. ಇನ್ನು ನಮ್ದು ಮಾನಿಟೈಸೇಷನ್ ಆಯ್ತು ಅಂತ ಯಾರಾದ್ರೂ ಗೊತ್ತಾದ್ರೆ ಎಲ್ಲರೂ ಏನ್ ಹೇಳ್ತಾರೆ ಅಂದ್ರೆ ಎಷ್ಟು ಸಾವಿರ ಬಂತು, ಎಷ್ಟು ಲಕ್ಷ ಬಂತು ನಿಮ್ಗೆ ಅಂತ ಹೇಳ್ತಾರೆ. ನಾಲೆಡ್ಜೇ ಇರಲ್ಲ. ಯೂಟ್ಯೂಬ್ ಮಾಡೋದು ತುಂಬಾ ಈಸಿ ಅಂತ ಎಷ್ಟೊಂದು ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಯೂಟ್ಯೂಬ್ ಮಾಡಿದವ್ರಿಗೆ ಅದು ಗೊತ್ತಿರುತ್ತೆ, ಅದು ಸ್ಟ್ರಗಲ್ ಏನಿರುತ್ತೆ ಅಂತ. ತುಂಬಾ ಕಷ್ಟ ಇರುತ್ತೆ. ಮತ್ತೆ ನಮ್ಮ ಫ್ಯಾಮಿಲಿಯಲ್ಲೂ ಅಷ್ಟೇ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಆಕ್ಚುಲಿ. ನಮ್ಮ ಹಸ್ಬೆಂಡ್ ಇರ್ಬೋದು, ನಮ್ಮ ಅಣ್ಣ ಆಗಿರ್ಬೋದು, ನನ್ನ ಮಗ ಆಗಿರ್ಬೋದು. ನನ್ನ ಮಗ ಚಿಕ್ಕವನಾದ್ರೂ ಕೂಡ ಡೈಲಿ ನನಗೆ ನನ್ನ ಮಗನೇ ವಿಡಿಯೋ ಮಾಡ್ಕೊಟ್ಟಿರೋದು. ಸೊ ಇದಂತೂ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ. ಯಾಕಂದ್ರೆ ಅಷ್ಟು ಚಿಕ್ಕವನಾದ್ರೂ ಕೂಡ ಡೈಲಿ ವಿಡಿಯೋ ಮಾಡೋದು ಅಂದ್ರೆ ಈಸಿ ಆದಂತ ವಿಷಯನೇ ಅಲ್ಲ. ಅದ್ರಲ್ಲೂ ಲಾಂಗ್ ವಿಡಿಯೋ ಎಲ್ಲ ತುಂಬಾ ಪೇಷನ್ಸ್ ಆಗಿ ಮಾಡ್ಬೇಕು. ನನ್ನ ಮಗ ಅಷ್ಟು ಚಿಕ್ಕವನಾದ್ರೂ ಕೂಡ ನನಗೆ ಆಕ್ಚುಲಿ ಬೇರೆಯವ್ರನ್ನ ನಂಬ್ಕೊಂಡ್ರೆ ನಾವು ಯೂಟ್ಯೂಬ್ ಚಾನಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ನಾನು ನಮ್ಮ ಮನೆಯವ್ರು ಕೊರಿಯರ್ ಮಾಡೋದ್ರಿಂದ ಇರ್ಬೋದು, ಸ್ಟಾಕ್ ತರೋದಕ್ಕಾಗಿರ್ಬೋದು, ಪ್ರತಿಯೊಂದು ಅವ್ರು ಹೆಲ್ಪ್ ಮಾಡಿದ್ರೆ ವಿಡಿಯೋ ಮಾಡೋದಕ್ಕೆ ನನ್ನ ಮಗ ಚಿಕ್ಕವನಾಗಿದ್ರು. ಈಗ ಅವ್ನು 5th ಸ್ಟ್ಯಾಂಡರ್ಡು. ಬಟ್ 4th ಸ್ಟ್ಯಾಂಡರ್ಡ್ ಇಂದನೂ ಅವನು 1 ವರ್ಷದಿಂದನೂ ವಿಡಿಯೋ ಮಾಡ್ಕೊಂಡ್ ಬಂದಿದ್ದಾನೆ. ಇನ್ನ ಅಕೌಂಟ್ ಮ್ಯಾನೇಜ್ಮೆಂಟ್ ಎಲ್ಲ ನಮ್ಮ ಅಣ್ಣ ನೋಡ್ಕೊಂತಾ ಇದ್ರು, ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಎಲ್ಲ. ಸೊ ಇವರೆಲ್ಲರೂ ಸಪೋರ್ಟ್ ಇಂದಾನೆ ಇಲ್ಲಿ ತನಕ ಬಂದಿದ್ದೀನಿ ನಾನು. ಸೊ ಫ್ಯಾಮಿಲಿ ಸಪೋರ್ಟ್ ಇದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಫೈನಲಿ ನಮಗೆ ಗೂಗಲ್ ಪಿನ್ ಬಂದಿದೆ ಆಡ್ಸೆನ್ಸ್ ಇಂದ. ಇನ್ನ ಆಕ್ಚುಲಿ ಎಷ್ಟೊಂದು ಜನ ಆಡ್ಸೆನ್ಸ್ ಪಿನ್ ಬಂತು ಅಂದ ತಕ್ಷಣ ಇವ್ರಿಗೆ ಪೇಮೆಂಟೇ ಬಂದಿದೆ ಅಂತ ಅನ್ಕೊಂತಾರೆ. ಇನ್ನೂ ನಾನು ಯೂಟ್ಯೂಬ್ ಇಂದ ಪೇಮೆಂಟ್ ತಗೊಂಡಿಲ್ಲ. ನಾವು ಆಕ್ಚುಲಿ ಎಷ್ಟೊಂದು ಜನ ಅದನ್ನ ಅನ್ಕೊಂಡಿದ್ದಾರೆ ಇವ್ರಿಗೆ ಪೇಮೆಂಟ್ ಬರ್ತಿದೆ, ಸೊ ಅದಕ್ಕೆ ಇವರು ಡೈಲಿ ವಿಡಿಯೋ ಹಾಕ್ತಿದ್ದಾರೆ ಅಂತ. ನಾವು ಪೇಮೆಂಟ್ ಬರ್ಲಿ ಬಿಡ್ಲಿ ನಮ್ಮ ಹಾರ್ಡ್ ವರ್ಕ್ ನಾವು ಮಾಡ್ತಾ ಇದೀವಿ. ಬಟ್ ಆ ಒಂದು ದಿನನೂ ಬರುತ್ತೆ. ಬಟ್ ನಾವು ಪೇಷನ್ಸ್ ಇಂದ ಮಾಡ್ತಾ ಇದೀವಿ. ಬಟ್ ಈಗಂತೂ ತುಂಬಾ ಖುಷಿ ಇದೆ. ಇನ್ನ ಇಲ್ಲಿ ತನಕನೇ ಬಂದಿದೀವಿ ಅಂದ್ರೆ ಪೇಮೆಂಟ್ ತಗೊಳ್ಳೋದಿಲ್ವಾ. ಆಕ್ಚುಲಿ $100 ಕಂಪ್ಲೀಟ್ ಆಗ್ಬೇಕು, ಪೇಮೆಂಟ್ ಬರಬೇಕು ಅಂದ್ರೆ ಆ ಒಂದು ದಿನನೂ ಬರುತ್ತೆ. ನೀವೆಲ್ಲರೂ ಕೂಡ ನಮಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದೀರಾ. ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಆಫ್ಲೈನ್ ಕಸ್ಟಮರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಅಷ್ಟೇ ನಮ್ಮ ವಿಡಿಯೋನ ನೋಡ್ಬಿಟ್ಟು ಸಪೋರ್ಟ್ ಮಾಡಿದಿರಾ. ಮತ್ತೆ ನಾವು ಸಿಂಗಲ್ ಯಾವುದೇ ರೀತಿ ಪ್ರಮೋಷನ್ ಇಲ್ಲದೆ ಮತ್ತೆ ಯಾರಿಗೂ ಕೊಲಾಬ್ರೇಷನ್ ಮಾಡದೆ ಓನ್ ಆಗಿ ನಾವು ಮಾಡಿರುವಂತ ಇಲ್ಲಿ ತನಕ ನಾವು ಸಕ್ಸಸ್ ಆಗಿದೀವಿ. ಆಕ್ಚುಲಿ ವಿತಿನ್ 1 year ಅಲ್ಲೇನೆ ನಾವು ಕಂಪ್ಲೀಟ್ ಮಾಡಿದೀವಿ. ಇನ್ನು ಯೂಟ್ಯೂಬ್ ಅಲ್ಲಿ ಮಾನಿಟೈಸೇಷನ್ ಆನ್ ಆಗ್ಬೇಕು ಅಂತ ಅಂದ್ರೆ ನಮ್ದು ಯೂಟ್ಯೂಬ್ ಚಾನಲ್ ಅಲ್ಲಿ 1000 ಸಬ್ಸ್ಕ್ರೈಬರ್ಸ್ ಆಗಿರ್ಬೇಕು, ಮತ್ತೆ 4000 ವಾಚ್ ಅವರ್ ಕಂಪ್ಲೀಟ್ ಆಗಿರ್ಬೇಕು. ಇನ್ನ 1000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಆಕ್ಚುಲಿ ಸಬ್ಸ್ಕ್ರೈಬರ್ಸ್ ಆಗೋದೇನು ದೊಡ್ಡ ವಿಷಯ ಅಲ್ಲ. ಬಟ್ ವಾಚ್ ಅವರ್ ಕಂಪ್ಲೀಟ್ ಆಗೋದು ತುಂಬಾ ಕಷ್ಟ ಇರುತ್ತೆ. ಆಕ್ಚುಲಿ ಸ್ವಲ್ಪ ವಾಚ್ ಅವರ್ ಕಂಪ್ಲೀಟ್ ಮಾಡೋದಕ್ಕೇನೆ ನಾವು ತುಂಬಾ ಎಫರ್ಟ್ ಹಾಕ್ಬೇಕಾಗತ್ತೆ. ಸಬ್ಸ್ಕ್ರೈಬರ್ಸ್ 1 ವರ್ಷದಲ್ಲಿ ಹಂಗೆ ಅಗೇನ್ ಹಾಕ್ತಾರೆ. ಅಕಸ್ಮಾತ್ ಏನಾದ್ರೂ 1 ವರ್ಷದೊಳಗೆ ಏನಾದ್ರೂ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬರ್ಸ್ ಹಾಗೆ ಇರ್ತಾರೆ, ವಾಚ್ ಅವರ್ ಮಾತ್ರ 0 ಆಗುತ್ತೆ. ಮತ್ತೆ ಫಸ್ಟ್ ಇಂದ ಎಫರ್ಟ್ ಹಾಕ್ಬೇಕಾಗತ್ತೆ. ಅವಾಗ ಎಷ್ಟು ಬೇಜಾರಾಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಒಂದು ಗೋಲ್ ಇಟ್ಕೊಂಡು ಮಾಡ್ಬೇಕಾಗತ್ತೆ. ಇವಾಗ ಇವ್ರು ಯೂಟ್ಯೂಬ್ ಚಾನಲ್ ಮಾಡ್ತಿದ್ದಾರೆ ನಾನು ಮಾಡ್ಬೇಕು ಅಂತ ಮಾಡಬಾರ್ದು. ಫಸ್ಟ್ ನಮ್ಗೆ ಗೋಲ್ ಇರಬೇಕು, ನಮ್ಗೆ ಇಂಟ್ರೆಸ್ಟ್ ಇರಬೇಕು. ಸೊ ನಾವು ಏನೇ ಕಷ್ಟ ಬರಲಿ ಸುಖ ಬರಲಿ ನಾವು ಅದನ್ನ ಒಂದೇ ರೀತಿ ತಗೊಳ್ಳೋ ತರ ಇದ್ದು ನಾವು ಯೂಟ್ಯೂಬ್ ಚಾನಲ್ ಮಾಡಿದ್ರೆ ನಿಜ ಸಕ್ಸಸ್ ಆಗೇ ಆಗ್ತೀವಿ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಇದು ನನ್ನ ಎಕ್ಸ್ಪೀರಿಯನ್ಸ್. ಸೊ ಇವ್ರು ಯೂಟ್ಯೂಬ್ ಚಾನಲ್ ಮಾಡ್ತಿದ್ರೆ ಈಸಿ ನಾನು ಮಾಡ್ಬಿಡ್ತೀನಿ ಅಂತ ಯೂಟ್ಯೂಬ್ ಚಾನಲ್ ಮಾಡಿದ್ರೆ ನಿಜ ಸಕ್ಸಸ್ ಆಗೋದು ತುಂಬಾ ಕಷ್ಟ ಇದೆ. ಆಕ್ಚುಲಿ ರೂಲ್ಸ್ ರೆಗ್ಯುಲೇಷನ್ಸ್ ಯೂಟ್ಯೂಬ್ ಅಲ್ಲಿ ತುಂಬಾನೇ ಇದೆ, ಅದನ್ನೆಲ್ಲ ಫಾಲೋ ಮಾಡ್ಲೇಬೇಕು. ನಾವೇನಾದ್ರೂ ಫಾಲೋ ಮಾಡಿಲ್ಲ ಅಂದ್ರೂ ನಮ್ಮ ಚಾನಲ್ ನಿಜ ಡಿಮಾನಿಟೈಸೇಷನ್ ಆಗ್ಬಿಡುತ್ತೆ. ಮಾನಿಟೈಸೇಷನ್ ಆದ್ಮೇಲೆ ಇನ್ನೂ ಕಷ್ಟ ಇರುತ್ತೆ. ಆಕ್ಚುಲಿ ಮಾನಿಟೈಸೇಷನ್ ಮುಂಚೆಯಿಂದ ನಾವು ಅನ್ಕೊಂಡಿರ್ತೀವಿ ಮಾನಿಟೈಸ್ ಆಗ್ಬಿಟ್ರೆ ಸಾಕಪ್ಪ ಅಂತ ಮಾಡ್ತಿರ್ತೀವಿ. ಬಟ್ ಮಾನಿಟೈಸ್ ಆದ್ಮೇಲೆ ಇನ್ನೂ ಹೆವಿ ಕಷ್ಟ ಇರುತ್ತೆ. ನಾವು ತುಂಬಾನೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ಬೇಕಾಗುತ್ತೆ. ಅಕಸ್ಮಾತ್ ಏನಾದ್ರು ಆ ರೂಲ್ಸ್ ಏನಾದ್ರು ನಾವು ಬ್ರೇಕ್ ಮಾಡಿದ್ರೆ ನಮ್ದು ಮಾನಿಟೈಸೇಷನ್ ಯೂಟ್ಯೂಬ್ ಅವರು ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ತುಂಬಾ ಅಂದ್ರೆ ತುಂಬಾ ಹುಷಾರಾಗಿ ಎಲ್ಲ ತಿಳ್ಕೊಂಡು ನಾವು ಮಾಡಿದ್ರೆ ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀವಿ ಅಂತಾನೆ ಹೇಳ್ಬೋದು. ಇನ್ನು ಕೊನೆಗೂ ನಮ್ಗೆ ಫೈನಲಿ ಗೂಗಲ್ ಆಡ್ಸೆನ್ಸ್ ಕಡೆಯಿಂದ ಗೂಗಲ್ ಪಿನ್ ಬಂದಿದೆ. ಸೊ ನೀವೆಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದೀರಾ. ಸಪೋರ್ಟ್ ಮಾಡಿದಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಆಕ್ಚುಲಿ ಇವು ತಮ್ದು ಆಫ್ಲೈನ್ ಕಸ್ಟಮರ್ಸು ಕೂಡ ಇದ್ದಾರೆ. ಅವರು ಅಷ್ಟೇ ರೆಗ್ಯುಲರ್ ಆಗಿ ನಮ್ದು ಯೂಟ್ಯೂಬ್ ನೋಡ್ಬಿಟ್ಟೇ ಬಂದು ಪರ್ಚೇಸ್ ಮಾಡ್ತಾ ಇದ್ರು ನಮ್ಮ ಶಾಪಿಗೆ. ಸೊ ಎಲ್ರಿಗೂ ಕೂಡ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನ ನಾವು ಮಾಡಿದಂತ ತಪ್ಪು ಕೂಡ ನಾವು ಆಲ್ರೆಡಿ ಹೇಳಿದ್ವಿ. ನೀವು ಯಾರಾದ್ರೂ ಯೂಟ್ಯೂಬ್ ಚಾನಲ್ ಏನಾದ್ರು ಮಾಡ್ತಾ ಇದ್ರೆ ಈ ರೀತಿಯಾದಂಥ ತಪ್ಪನ್ನ ಮಾಡೋದಕ್ಕೆ ಹೋಗ್ಬೇಡಿ. ಅದೇ ಕಾರಣಕ್ಕೂ ಸೊ ನಿಮ್ಮ ಕೈಲಿ ಆಗಿಲ್ಲ ಅಂತಂದ್ರೆ ನಿಮ್ಗೆ ಯಾರಾದ್ರೂ ಗೊತ್ತಿರೋರ ಹತ್ರ ಮಾಡಿಸಿ ಅಂತ ನಾನು ಸಜೆಷನ್ ಮಾಡ್ತೀನಿ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಅಂತ ಹೇಳ್ತಾ.
ಇನ್ನೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ.